ನಾನು ಈ ದಿನ ನಮ್ಮ ಡಾಬಸ್ಪೇಟೆಯ ವಾರ್ಷಿಕ ಪರಿವೀಕ್ಷಣೆಗೆ ಬಂದಿದ್ದೆ. ಇದು ಮೇಜರ್ ಆಗಿ ನಮ್ಮ ಠಾಣೆಯ ವಹಿವಾಟು ಯಾವ ರೀತಿ ನಡೀತಾ ಇದೆ, ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ ಅನ್ನೋದನ್ನು ಪರಿಶೀಲಿಸಿ ನನ್ನ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡತಕ್ಕಂಥ ಒಂದು ಉತ್ತಮ ಒಂದು ಕಾರ್ಯ ಅಂತ ನಾನು ಭಾವಿಸ್ತೀನಿ. ಈ ಪರಿವೀಕ್ಷಣೆಯ ಸಮಯದಲ್ಲಿ ಸಹಜವಾಗಿ ಈ ಠಾಣಾ ವ್ಯಾಪ್ತಿಯ ಎಲ್ಲ ಪ್ರಮುಖರನ್ನು, ಜನಪ್ರತಿನಿಧಿಗಳಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಎಲ್ಲ ವರ್ಗದ ಜನರನ್ನು ಕರೆಸಿ ಅವರ ಕುಂದುಕೊರತೆಗಳನ್ನು ಆಲಿಸಿ ನಮ್ಮ ಒಂದು ಇತಿಮಿತಿಯಲ್ಲಿ ಏನಿದೆಯೋ ಅದನ್ನು ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಈ ದಿನ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಮೋರ್ ದ್ಯಾನ್ 100 ಮೆಂಬರ್ಸು ಭಾಗವಹಿಸಿದರು. ಇಲ್ಲಿ ಎಲ್ಲರೂ ಸಹ ಅವರ ಸಮಸ್ಯೆಗಳನ್ನ ವಿಚಾರ ವಿನಿಮಯ ಮಾಡಿಕೊಂಡ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಪೀಕ್ ಅವರ್ಸಲ್ಲಿ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಮತ್ತು ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಆಗ್ತಾಯಿದೆ. ಅದರಿಂದ ಆಕ್ಸಿಡೆಂಟ್ಗಳು ಸಹ ಆಗ್ತಾಯಿದೆ. ಮತ್ತು ಸ್ಕೂಲ್ಸ್ ಪ್ರಾರಂಭ ಮತ್ತು ಈವ್ನಿಂಗ್ ಬಿಡೋ ಸಮಯದಲ್ಲಿ ಹೆಚ್ಚಿನ ಪೊಲೀಸ್ ಇರಬೇಕಂತಲೂ ಸಹ ತಿಳಿಸಿದ್ದಾರೆ. ಜೊತೆಗೆ ಸ್ವಲ್ಪ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಹೇಳಿದ್ದಾರೆ. ಅದು ಪ್ರಮುಖವಾಗಿ ನಮಗೆ ಅಬಕಾರಿ ಇಲಾಖೆಗೆ ಬರ್ತದೆ. ನಾನು DC ಅವರಿಗೂ ಸಹ ಪತ್ರ ಬರೀಲಿಕ್ಕೆ ಹೇಳಿದ್ದೀನಿ. ನಮ್ಮ ವ್ಯಾಪ್ತಿಯಲ್ಲೂ ಸಹ ಕ್ರಮ ಕೈಗೊಳ್ಳಲಿಕ್ಕೆ ಹೇಳಿದ್ದೀನಿ. ಇದು ಜನರ ಅಹವಾಲುಗಳು ನಮ್ಗೆ ತಿಳಿಸಿದ್ದಕ್ಕಿಂತ ಒಂದು ಭಾಳ ಸೌಹಾರ್ದಯುತವಾಗಿ ಅವರ ಭಾವನೆಗಳನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಏನೆಲ್ಲ ಕ್ರಮಗಳು ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನನ್ನ ಅಧಿಕಾರಿಗಳನ್ನ ಪ್ರತ್ಯೇಕವಾಗಿ ಸಭೆ ನಡೆಸಿ ಅವ್ರಿಗೆಲ್ಲ ಮನವರಿಕೆ ಮಾಡಿದ್ದೀನಿ. ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಬಹುಶಃ ಏನು ಜನಸಂಪರ್ಕ ಸಭೆಯಲ್ಲಿ ಸಮಸ್ಯೆಗಳು ಹೇಳಿದಾರೋ ಅದು ನಮ್ಮ ವ್ಯಾಪ್ತಿಯಲ್ಲಿರೋದಕ್ಕೆ ಇಮಿಡಿಯೇಟ್ ಆಕ್ಷನ್ ತೊಗೊಳ್ಲಿಕ್ಕೆ, ಜೊತೆಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಅದನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸಹ ಸಲಹೆ ನೀಡಿದ್ದೀನಿ. ಜನರ ಸಲಹೆಗಳು ಬಹಳ ಅಮೂಲ್ಯವಾಗಿತ್ತು. ಅವರ ಭಾವನೆಗಳನ್ನ ನಾನು ಗೌರವಿಸ್ತೀನಿ. ಅದಕ್ಕೆ ಪ್ರತಿಯಾಗಿ ನಮ್ಮ ಕಡೆಯಿಂದ ಏನು ಕಾನೂನು ಕ್ರಮ ಜರುಗಿಸಬೇಕೋ ಅದನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಡಾಬಸ್ಪೇಟೆ ಪೊಲೀಸ್ ಮತ್ತು ತಂಡದವರಿಂದ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ನಾನು ಸಲಹೆ ಮಾಡಿದ್ದೀನಿ. ಜನಸಂಪರ್ಕ ಸಭೆಯಲ್ಲಿ ಏನು ಸೂಚನೆಗಳು ಕೊಟ್ಟಿದ್ದಾರೋ, ಸಲಹೆಗಳು ಕೊಟ್ಟಿದ್ದಾರೋ ಚಾಚು ತಪ್ಪದೆ ನಾವು ಜಾರಿಗೆ ತಂದು ಜನರ ವಿಶ್ವಾಸ ಗಳಿಸ್ತೀವಿ ಅಂತ ಒಂದು ನಂಬಿಕೆ ಅಂತೂ ನನಗಿದೆ. ವಿಶೇಷವಾಗಿ ಜನರು ಸಹ ನಮಗೆ ಬಹಳ ಸಹಕಾರ ಮಾಡ್ತಾಯಿದ್ದಾರೆ. ಈ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆಗಳು ಇದೆ ಅನ್ನೋದನ್ನು ನಮ್ಮ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಿ ನಾವು ಅವ್ರಿಗೆ ಸ್ಪಂದಿಸ್ತೀವಿ ಮತ್ತು ಉತ್ತರದಾಯತ್ವ ನಮ್ಮ ಮೇಲೆ ಇದೆ ಅಂತ ನಾನು ಹೇಳ್ತಾ, ನಾನು ಎಲ್ಲ ಈ ಜನಸಂಪರ್ಕ ಸಭೆಯಲ್ಲಿ ಸೇರಿರ್ತಕ್ಕಂಥ ನಾಗರಿಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಖ್ಯವಾಗಿ ಮಾತಾಯಿನಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಅನೇಕ ಒಂದು ಒಡವೆ ಅಂಗಡಿಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿದೆ. ನಮ್ಮ ಭಾಗದಲ್ಲೂ ಕೂಡ ತುಂಬ ಒಡವೆ ಅಂಗಡಿಗಳಿದ್ದಾವೆ. ಮುಂದೆ ಯಾವ ರೀತಿ ಅದು ಒಡವೆ ಅಂಗಡಿಗಳನ್ನ ಮೀಟಿಂಗ್ ಮಾಡೋದು ಈ ಥರದ್ದು ಏನಾದರೂ ಪ್ರಕ್ರಿಯೆ ಆಗುತ್ತಾ? ಮಾದನಾಯಕನಲ್ಲಿ ಇಲ್ಲಿವರೆಗೂ ನಮ್ಮ ಅಧೀನದಲ್ಲಿತ್ತು. ಈಗ ನಗರಕ್ಕೆ ಹೋಗಿದೆ. ಈ ಅಪರಾಧಗಳು ಅನ್ನೋದು ಘಟಿಸ್ತಾ ಇರ್ತದೆ. ಆ ಘಟಿಸಿದ ಹಾಗೆ ಏನು ಕ್ರಮ ಕೈಗೊಳ್ಳಬೇಕು, ಪ್ರಿವೆಂಟಿವ್ ಮೆಜರ್ಸ್, ಒಂದು ವೇಳೆ ಆಗಿದ್ದರೆ ಅದನ್ನು ಯಾವ ರೀತಿ ಪತ್ತೆ ಮಾಡಬೇಕು, ಅದು ವಿಕ್ಟಿಮ್ಸ್ಗೆ ತಲುಪಿಸ್ಬೇಕು. ಅದು ನಾವು ಪ್ರತಿ ತಿಂಗಳು ಕ್ರೈಮ್ ಸಭೆಯಲ್ಲಿ ನಮ್ಮ ಸಿಬ್ಬಂದಿಗೆ ತಿಳಿಸ್ತಾ ಇದ್ವಿ. ಈಗ ನೀವು ಹೇಳಿದ ಹಿನ್ನೆಲೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗೂ ಸಹ ನಾನು ತಿಳಿಸಿ ಗಿರಿವಿ ಅಂಗಡಿಗಳಿರ್ಬೋದು, ಇಲ್ಲ ಈ ಥರ ಥೆಫ್ಟ್ ಏನೇನಾಗಿದೆ ಅಂತ MO ಕ್ರಿಮಿನಲ್ಸನ್ನು ಪರಿಶೀಲಿಸಿ ಇದರ ನಿಯಂತ್ರಣ ಮತ್ತು ಪತ್ತೆ ಮಾಡ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೇವೆ.